ತುಂಬಾನೇ ಟೈಪ್ಸ್ ಇದೆ. ಚುಕ್ಕಿ ರಂಗೋಲಿ, ಗಂಟಿನ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ. ಆದರೆ ಎಲ್ಲರಿಗೂ ರಂಗೋಲಿ ಸ್ವಲ್ಪ ಟಫ್ ಅನಿಸುತ್ತೆ. ಆದರೆ ಸಣ್ಣ ಮಕ್ಕಳು ಬಿಡುವಂಥ ಸಣ್ಣ ಸಣ್ಣ ಡ್ರಾಯಿಂಗಿಂದಲೂ ಕೂಡ ದೊಡ್ಡ ರಂಗೋಲಿನ ಮಾಡ್ಕೋಬಹುದು. ಈಗ ನಾನು ಬಿಡ್ತಿರೋದು ಫ್ರೀ ಹ್ಯಾಂಡ್ ರಂಗೋಲಿ. ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್: ಬಿಳಿ ರಂಗೋಲಿ, ಕಲರ್ ರಂಗೋಲೀಸ್, ಚಾಕ್ ಮತ್ತು ದಾರ. ಚಾಕ್ ಪೀಸ್ಗೆ ಈ ಥರ ದಾರಾನ ಕಟ್ಕೊಂಡಿರಬೇಕು. ಈ ಚಾಕಿಂದ ಇವಾಗ 3 ಸರ್ಕಲ್ಗಳನ್ನ ಹಾಕೋಬೇಕು. ಫಸ್ಟ್ ಒನ್ ಸಣ್ಣಗಿರೋ ಸರ್ಕಲ್, ಸೆಕೆಂಡ್ ಒನ್ ದಾರದ ಸಹಾಯದಿಂದ 2ನೇ ಸರ್ಕಲ್ ತೆಗಿಬೇಕು. ಹೀಗೆ ಈ ಥರ 3 ಸರ್ಕಲ್ಗಳನ್ನ ತೆಗೆದಿಟ್ಕೋಬೇಕು. ಹೀಗೆ 3 ಸರ್ಕಲ್ ಆದ ನಂತರ ಫಸ್ಟ್ ಸರ್ಕಲ್ ಮತ್ತು ಸೆಕೆಂಡ್ ಸರ್ಕಲ್ ಮಧ್ಯದಲ್ಲಿ ಎಲೆ ಆಕಾರದಲ್ಲಿ ಸಣ್ಣಗೆ ಚಾಕ್ ಪೀಸಿಂದ ಡ್ರಾಯಿಂಗ್ ಮಾಡ್ಕೋಬೇಕು. ಹೀಗೆ ಹೂವಿನ ಆಕಾರ ಬರುವವರೆಗೂ ತೆಗೆಯಬೇಕು. ಹೀಗೆ ಹೂವಿನ ಚಿತ್ರ ತೆಗೆದ ನಂತರ 2 ಮತ್ತು 3ನೇ ಸರ್ಕಲ್ ಮಧ್ಯದಿಂದ ಮತ್ತು ಹೂವಿನ 2 ಎಲೆಗಳ ಮಧ್ಯದಿಂದ ಈ ಆಕಾರದಲ್ಲಿ ಚಿತ್ರವನ್ನು ಬರೆಯಬೇಕು. ಹೀಗೆ ಲೀ ಆಕಾರದಲ್ಲಿ ಸುತ್ತಲೂ ತೆಗೆಯಬೇಕು. 3ನೇ ಸರ್ಕಲ್ನ ಹೊರಗೆ ಮತ್ತು 2 ಲೀಗಳ ಮಧ್ಯೆ ಪಾಟಿನ ಆಕಾರದಲ್ಲಿ ಒಂದು ಚಿತ್ರವನ್ನು ತೆಗೆಯಬೇಕು. ಹೀಗೆ ಪಾಟಿನ ಆಕಾರದಲ್ಲಿ ಸುತ್ತಲೂ ತೆಗೆದುಕೊಳ್ಳಬೇಕು. ಈಗ 2 ಪಾಟ್ಗಳ ಮಧ್ಯೆ ದೀಪಗಳನ್ನು ತೆಗೆಯಬೇಕು. ಹೀಗೆ ದೀಪಗಳನ್ನು ಸುತ್ತಲೂ ತೆಗೆಯಬೇಕು. ಹೀಗೆ ಪಾಟಿನ ಮಧ್ಯೆ ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ಗಳನ್ನು ಮಾಡಿಕೊಳ್ಳಬಹುದು. ಹೀಗೆ ಪಾಟಿನ ಮುಂದೆ ಡಿಸೈನ್ಗಳನ್ನು ಮಾಡಬೇಕು. ನಂತರ ಪಾಟಿನ ಮಧ್ಯದಲ್ಲಿ 2 ಗೆರೆಗಳನ್ನು ಎಳೆಯಬೇಕು. ಈಗ ರಂಗೋಲಿ ಮಧ್ಯದಲ್ಲಿ ಯೆಲ್ಲೋ ಕಲರ್ನ ತುಂಬ್ಕೋತಾ ಇದ್ದೀನಿ. ಈಗ ಹೂವಿನ ಎಲೆಗಳಿಗೆ ರೆಡ್ ಕಲರ್ ತುಂಬ್ತಾ ಇದ್ದೀನಿ. ಹೀಗೆ ರೆಡ್ ಕಲರ್ನ ತುಂಬಿಕೊಳ್ಳಬೇಕು. ಹೀಗೆ ಎಲೆಗಳ ಮಧ್ಯೆ ಗ್ರೀನ್ ಕಲರ್ನ ಬಿಡಬೇಕು. ನಂತರ ಲೀಗಳಲ್ಲಿ ಬ್ಲೂ ಕಲರ್ನ ತುಂಬಬೇಕು. ಹೀಗೆ ಡಿಫ್ರೆಂಟ್ ಆಗಿ ಕಲರ್ಗಳನ್ನ ಹಾಕಿಕೊಳ್ಳಬೇಕು. ರಂಗೋಲಿ ಬಿಡುವ ವಿಧಾನ: ಮೊದಲನೆಯದಾಗಿ 3 ಸರ್ಕಲ್ಗಳನ್ನು ಹಾಕಿಕೊಳ್ಳಬೇಕು. ನಂತರ ಹೂವಿನ ಆಕಾರದಲ್ಲಿ ಮತ್ತು ಲೀ ಆಕಾರದಲ್ಲಿ ಚಿತ್ರಗಳನ್ನು ಹಾಕಿಕೊಳ್ಳಬೇಕು. ನಂತರ ಪಾಟ್ಗಳನ್ನು ಹಾಕಿಕೊಳ್ಳಬೇಕು. ಈಗ ಫ್ರೀ ಹ್ಯಾಂಡ್ ರಂಗೋಲಿ ರೆಡಿಯಾಗಿದೆ.